ಅಸಿಡಿಟಿ, ಕಾನ್ಸ್ಟಿಪೇಷನ್, ಇದಕ್ಕೆ ಒಂದೇ ಒಂದು ಮಂತ್ರವನ್ನ ಹೇಳ್ಕೊಡ್ತೀನಿ. ಮಂತ್ರ, ಸೊ ನಾನು ಮಂತ್ರ ಅಂತಾನೆ ಹೇಳ್ತೀನಿ ಇದಕ್ಕೆ. ಈ ಗ್ಯಾಸ್, ಅಸಿಡಿಟಿ, ಕಾನ್ಸ್ಟಿಪೇಷನ್ ಸಮಸ್ಯೆ, ಇಷ್ಟು ತೊಂದರೆಗೆ ಈಗ ಒಂದು ದೊಡ್ಡ ಮನೆ ಇದೆ, ದೊಡ್ಡ ಮನೆಗೆ ಒಂದು ಬಾಗಿಲಿದೆ, ಆ ಬಾಗಿಲಿಗೆ ಒಂದು ಬೀಗ ಇದೆ. ಹಾಗೆ ಒಂದು ದೊಡ್ಡ ಮನೆಗೆ ಒಂದು ಬಾಗಿಲು, ಆ ಬಾಗಿಲಿಗೆ ಒಂದು ಬೀಗ. ಇದು ಬೀಗದ ಕೈ, ಕೀಲಿ. ನಮ್ಮ ದೇಹದ ಚೈತನ್ಯಗೊಳಿಸುವ ಕೀಲಿಯೇ ಇದು. ಇದರಲ್ಲಿ ಈ ಕೀಯಲ್ಲಿ ಹೇಗೆ ಬಾಗಿಲು ಹೇಗೆ ತೆಗಿಬಹುದು, ನಮ್ಮ ದೇಹದ ಚೈತನ್ಯವನ್ನು ಹೇಗೆ ಮಾಡಬಹುದು ಅಂತ ಅನ್ನಲಿಕ್ಕೆ ಇದು ಗ್ಯಾಸ್. ನಿಮ್ಗೆ ಗ್ಯಾಸ್ ಸಮಸ್ಯೆ ಬಂದಾಗ ದೇಹ ನಿರುತ್ಸಾಹಗೊಳ್ಳುತ್ತದೆ, ಮಕ್ಕಳಿಗೆ ಬಂದಾಗ ಸಹ ನಿರುತ್ಸಾಹಗೊಳ್ಳುತ್ತದೆ, ಪ್ರಾಬ್ಲಮ್ ಆಗುತ್ತೆ. ಎಷ್ಟೋ ಜನಕ್ಕೆ ಗ್ಯಾಸ್ ಸಮಸ್ಯೆ ಇರೋದ್ರಿಂದ ಮಕ್ಕಳು ಆಕ್ಟಿವ್ ಆಗಿರಲ್ಲ, ಹೈಪರ್ ಆಗ್ತಾರೆ. ಸೊ ದೇಹಕ್ಕೆ ದೊಡ್ಡವರಿಗೂ ಚಿಕ್ಕವರಿಗೂ ಎರಡಿಗೂ ಹೇಳ್ತಾರೆ